ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ರೋಹಿಣಿ ಕೋರ್ಟ್ನಲ್ಲಿ ಮೇಕೆ ಮಂಜಣ್ಣ ಪೂಜಾ ಹೇಳಿದ್ದೆಲ್ಲ ಸುಳ್ಳು ಸಾಕ್ಷಿ ಅಂತ ಸಾಬೀತು ಮಾಡ್ತಾಳೆ. ಅವಳು ಮನೋಜ್ ಫೋನಿಂದ ಮೇಕೆ ಮಂಜಣ್ಣನ ಫೋನ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿರ್ತಾಳೆ. ಅದರಿಂದನೇ ಅವಳು ಕೋರ್ಟ್ನಲ್ಲಿ ಜಯ ಗಳಿಸ್ತಾಳೆ. ಮನೆಗೆ ಬಂದ್ಮೇಲೆ ಶಾಂತಿ ಎಷ್ಟು ಕೊಬ್ಬು ಅವಳಿಗೆ, ಎಲ್ಲನೂ ನನ್ನ ಮೇಲೆ ಹಾಕ್ಬಿಟ್ಲು ಅಂತ ಬೈಕೋತಾ ಇರ್ತಾಳೆ. ನೀಂತ ಮುಟ್ಟಾಳನು, ನಿನ್ಗೇನು ಬುದ್ಧಿ ಇದೆಯೋ ಇಲ್ವೋ, ಇನ್ಮೇಲೆ ಅವಳು ಶೋರೂಮಿಗೆ ಬರಬಾರ್ದು. ಅವಳು ಹಾಗಂತಿರುವಾಗ ಆರ್ಡ್ರು ಕ್ಯಾನ್ಸಲ್ ಆಗ್ಬಿಡುತ್ತಲ್ಲ ಅಂತ ಮನೋಜ ಹೇಳ್ತಾನೆ. ಆರ್ಡ್ರು ಕ್ಯಾನ್ಸಲ್ ಆದ್ರೆ ಆಯ್ತು, ಬೇರೆ ಇನ್ನೊಂದು ನೋಡ್ಕೊಂಡ್ರಾಯ್ತು, ಅವಳನ್ನ ಬರ್ದೇ ಇರೋ ಹಾಗೆ ಮಾಡು ಅಂತ ಹೇಳ್ತಾಳೆ. ಮನೋಜ್ ಮೌನವಾಗಿರ್ತಾನೆ. ಯಾಕೋ ಏನು ಮಾತಾಡ್ತಿಲ್ಲ ಅಂತ ಶಾಂತಿ ಕೇಳ್ತಾಳೆ. ಆರ್ಡ್ರು ಬಂತಲ್ಲ ಅಂತ ಮತ್ತೆ ಇನ್ನಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ ಮನೋಜ ಹೇಳ್ತಾನೆ. ಅಪ್ಪ ಇವನು ಬಿಸ್ನೆಸ್ ಮ್ಯಾನ್ ಆಗ್ತಿಲ್ಲ ಅಪ್ಪ, ಸಾಲಗಾರ ಆಯ್ತಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಏನೋ ನಿನ್ಗೆ ಸಾಲ ಮಾಡೋದು ಒಂದು ವ್ಯಾಧಿ ಇದೆಯಾ ಅಂತ ರವಿ ಕೇಳ್ತಾನೆ. ನಿನ್ಗೆ ಬುದ್ಧಿ ಇದೆಯೋ ಇಲ್ವೇನೋ, ಈಗ ತಾನೇ ಸಾಲಗಾರರೆಲ್ಲ ಮನೆಗೆ ಬಂದು ಹೋಗಿದ್ದಾರೆ, ಮತ್ತೆ ಸಾಲ ಮಾಡಿದೀನಿ ಅಂತ ಹೇಳ್ತಿದೀಯಲ್ಲ ಅಂತ ರಂಗನಾಥ್ ಅವರು ಬೈತಾರೆ. ಸಾಲ ಮಾಡೋದೆಲ್ಲ ನಾರ್ಮಲ್ ಅಪ್ಪ ಅಂತ ಮನೋಜ ಹೇಳ್ತಾನೆ. ಆಗ ಅಲ್ಲಿಗೆ ಮೀನಾ ಬಂದು ವ್ಯವಹಾರ ಮಾಡಬೇಕು ಅಂತ ಮೊದಲನೇ ಸರಿ ಸಾಲ ಮಾಡೋದೇನೋ ಸರಿ, ಆದ್ರೆ ಪದೇ ಪದೇ ಸಾಲ ಮಾಡ್ತಾನೆ ಇದ್ರೆ ಇರೋ ಬಿಸ್ನೆಸ್ ಕೂಡ ಕೈ ಬಿಟ್ಟೋಗುತ್ತೆ ಅಂತಾಳೆ. ಅದೆಲ್ಲ ಇವನ್ಗೆ ಅರ್ಥ ಆಗೋಲ್ಲ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಅಪ್ಪ ದೊಡ್ಡ ಬಿಸ್ನೆಸ್ ಮನೆಲ್ಲ ಸಾಲ ಮಾಡಿನೇ ಅಪ್ಪ ಬಿಸ್ನೆಸ್ ಮಾಡೋದು ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ, ಹೌದು ಕಣೋ, ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ದೇಶನ ಬಿಟ್ಟು ಹೋಗ್ತಾರೆ, ಏನೋ ಹೇಳೋದು ನಿನ್ಗೆ ಅಂತ ಬೈತಿರೋವಾಗ, ಲೈ ಬಿಸ್ನೆಸ್ ಬಗ್ಗೆ ನಿನ್ಗೇನೋ ಗೊತ್ತು, ಬ್ಯಾಂಕ್ನಲ್ಲಿ ಸ್ವಲ್ಪ ಲೋನ್ ತಗೊಂಡ್ರೆ ಸಾಕು, ನಮ್ಮನ್ನೇ ಎದುರಿಸ್ತಾರೆ, ಆದ್ರೆ ಜಾಸ್ತಿ ಲೋನ್ ತಗೊಂಡ್ರೆ ಇನ್ನೊಂದು ಸ್ವಲ್ಪ ತಗೊಳ್ಳಿ ಅಂತ ನಮ್ಮಿಂದನೇ ಬರ್ತಾರೆ, ಅದೆಲ್ಲ ನಿನ್ಗೆ ಅರ್ಥ ಆಗೋಲ್ಲ ಬಿಡು ಅಂತಿರುವಾಗ, ಅಪ್ಪ ಏನಪ್ಪ ಇವನು ದೊಡ್ಡ ಶ್ರೀಮಂತರು ಲಿಸ್ಟ್ ಅಲ್ಲಿ ಇರೋ ತರ ಆಡ್ತಿದ್ದಾನಲ್ಲ, ಈ ಸಾಲ ಮಾಡೋದೇ ಒಂದ್ ಕೆಲ್ಸನೇನು ಅಂತಾನೆ ಸೂರ್ಯ. ಲೇ ನಾನ್ ಮಾಡ್ತಿರೋದು ಬಿಸ್ನೆಸ್ ಕಣೋ, ಕೆಲ್ಸ ಅಲ್ಲ, ಕಾರ್ ಓಡಿಸೋದು ಹೂ ಮಾರೋದು ಅಲ್ವಲ್ಲ ಅಂತಾನೆ ಮನೋಜ. ಅವನ ಹಾಗಂತಿರುವಾಗ ಮೀನಾ ಕೋಪದಿಂದ, ಏನು ಕಾರ್ ಓಡಿಸೋದು ಹೂ ಕಟ್ಟೋದು ಇದೆಲ್ಲ ಕೇವಲವಾದ ಕೆಲ್ಸನ ನಿಮ್ಗೆ? ನೀವು ಮಾರೋ AC ಫ್ರಿಡ್ಜು ಎಲ್ಲಾನು ಒಂದ್ಸರಿ ತಗೊಂಡ್ಮೇಲೆ 2-3 ವರ್ಷ ಆದ್ಮೇಲೆ ತಗೊಳ್ಳೋದು, ಅದು ಕಿಚನ್ ನಲ್ಲೋ ರೂಮ್ ನಲ್ಲೋ ಬಿದ್ದಿರುತ್ತೆ, ಆದ್ರೆ ನಾನ್ ಕಟ್ಟೋ ಹೂ ದೇವಸ್ಥಾನದಲ್ಲಿರೋ ದೇವ್ರ ತಲೆ ಮೇಲೆ ಇಡ್ತಾರೆ, ಇವರು ಕಾರ್ನಲ್ಲಿ ಎಲ್ರನ್ನೂ ಕರ್ಕೊಂಡೋಗಿ ಬಿಡ್ತಾರೆ, ನಾವ್ ಮಾಡ್ತಿರೋದು ತುಂಬಾನೇ ಒಳ್ಳೆ ಕೆಲ್ಸ, ಅದನ್ನ ಕೇವಲವಾಗಿ ನೋಡ್ಬೇಡಿ ಅಂತಿರುವಾಗ ಶಾಂತಿ, ಅದಕ್ಕೇನೆ ಈ ತರ ಕೂಗಾಡ್ತಿದೀಯಾ? ಅವಳ ಹಾಗಂತಿರುವಾಗ, ಇಷ್ಟೊತ್ವರೆಗೂ ಅವ್ರು ಮಾಡೋ ಕೆಲ್ಸದ ಬಗ್ಗೆ ಅವ್ರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಿದ್ರಲ್ಲ, ಅವರು ಕೋಪ ಬರ್ಲಿಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೌದೌದು, ಏನ್ ದೊಡ್ಡ ಕೆಲ್ಸ. ಮನೋಜ್, ಎಲ್ಲ ನಿನ್ನಿಂದನೇ ಕಣೋ, ನೀನ್ ಮಾಡಿರೋ ಕೆಲ್ಸದಿಂದನೇ ಎಲ್ರೂ ಬಾಯಲ್ಲೂ ನಾನು ಇವತ್ತು ಮಾತು ಕೇಳ್ಬೇಕಾಗಿ ಬಂದಿದೆ. ಹೂ ಕಟ್ಟೋರೆಲ್ಲ ಮಾತಾಡೋಗಾಗ್ಬಿಟ್ರು. ಅವಳು ಹಾಗಂತಿರೋವಾಗ, ಅದೇನತ್ತೆ ಹೂ ಕಟ್ಟೋರು ಅಂತ ತುಂಬಾ ಸಾಧಾರಣವಾಗಿ ಮಾತಾಡ್ತೀರಾ, ಹೂ ಕಟ್ಟಿ ಹೂ ಮಾರಿ ದೊಡ್ಡ ಸ್ಥಾನದಲ್ಲಿರೋರು ಇದ್ದಾರೆ. ಮೀನಾ ಹಾಗಂತಿರೋವಾಗ, ನೀನೇನ್ ಹಾಗಾಗಲ್ವಲ್ಲ ಅಂತ ಶಾಂತಿ ಹೇಳ್ತಾಳೆ. ನಾನು ಒಂದಿನ ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ ಅತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಹತ್ರ ಬಂದು, ಏನ್ ಸಾಕ್ರೆ, ಮೀನಾ ಸೂಪರ್ ಆಗಿ ಹೇಳಿದ್ಲಲ್ವಾ, ಒಂದು ಕೆಲಸ ಅಂದ್ಮೇಲೆ ಅದನ್ನ ಕೇವಲವಾಗಿ ನೋಡೋದಲ್ಲ, ಆ ಕೆಲ್ಸದ ಮೇಲೆ ಶ್ರದ್ಧೆ ಇಟ್ಟು ಮಾಡಿದ್ರೆ ಅದು ನಮ್ಮನ್ನ ಯಾವ್ದೋ ಲೆವೆಲ್ಗೆ ಕರ್ಕೊಂಡೋಗುತ್ತೆ. ಒಂದಿನ ಮೀನಾ ಕೂಡ ಅಂತ ದೊಡ್ಡ ಲೆವೆಲ್ ಅಲ್ಲಿ ವ್ಯಾಪಾರ ಮಾಡ್ತಾಳೆ, ಬೇರೆ ದೇಶಗಳಿಗೆಲ್ಲ ಹೂ ಕಳ್ಸೋಗಾಗ್ತಾಳೆ, ನೋಡ್ತಾ ಇರಿ ಅವಳು ಹೇಗ್ ಮುಂದೆ ಬರ್ತಾಳೆ ಅಂತಾನೆ. ಆಗ ಶಾಂತಿ, ಬರೀ ಬಾಯಲ್ಲೇ ಕೋಟೆ ಕಟ್ತಿದ್ದೀರಲ್ಲ, ಇಷ್ಟನ್ ಬಿಟ್ರೆ ನಿಮ್ ಕೈಲಿ ಇನ್ನೇನ್ ಮಾಡಕ್ ಸಾಧ್ಯ ಅಂತಾಳೆ. ಆಗ ಮೀನಾ, ನಿಜವಾಗ್ಲೂ ನಡೆಯುತ್ತೆ ಅತ್ತೆ, ಒಂದಿನ ನಾನು ಅಂತ ದೊಡ್ಡ ವ್ಯಕ್ತಿ ಆಗ್ತೀನಿ, ನೀವೇ ಅವಾಗ ನನ್ನನ್ನ ಹೊಗಳ್ತೀರಾ ಅಂತಾಳೆ. ಆಗ ಸೂರ್ಯ, ಮೀನಾ ನೀನೆಂತ ದೊಡ್ಡ ವ್ಯಕ್ತಿ ಆದ್ರೂ ನಿನ್ನನ್ನ ಮಾತ್ರ ಈ ಸಕ್ಕರೆ ಹೊಗಳಲ್ಲ ಬಿಡು ಅಂತಾನೆ. ನೋಡಪ್ಪ, ಇವನ್ ಮಾಡಿರೋ ಮುಟ್ಟಾಲ್ ಕೆಲಸದಿಂದ ಸಕ್ಕರೆ ಕೋಪನೆಲ್ಲಾನು ಮೀನಾ ಕಡೆ ತಿರ್ಗಿಸಿದ್ದಾರೆ ಅಂತಾನೆ. ಆಗ ಶಾಂತಿ ಮನೋಜ್ಗೆ, ಲೇ ಸಾಲ ಎಷ್ಟು ಬೇಕಾದ್ರೂ ಇಲ್ಲಿ, ಇನ್ಮೇಲೆ ಅವಳು ಶೋರೂಮ್ ಹತ್ರ ಬರಬಾರ್ದು, ಅವಳ ಜೊತೆ ಸೇರಿ ನೀನ್ ಯಾವ ಬಿಸ್ನೆಸ್ ಮಾಡಬಾರ್ದು, ಅವಳನ್ನ ಹತ್ರನೂ ಸೇರಿಸಬಾರ್ದು ಅಂತ ವಾರ್ನಿಂಗ್ ಕೊಡ್ತಾಳೆ. ಆಗ ರಂಗನಾಥ್ ಅವರು, ಇವನಿಂತ ಲೆವೆಲ್ಗೆ ಕೆಟ್ಟೋಗೋಕೆ ಕಾರಣ ಅದು ನೀನೇನೆ, ಅವನೇನೇ ಮಾಡಿದ್ರು ಅವನಿಗೆ ಸಪೋರ್ಟ್ ಮಾಡ್ತೀಯಲ್ಲ ನೀನು, ಅದಕ್ಕೆ ಅವ್ನು ಈ ರೀತಿ ಬಂದು ನಿಂತಿದ್ದಾನೆ. ಮನೋಜ್, ನಾನು ನಿನಗೆ ತುಂಬಾ ಸರಿ ಹೇಳ್ದೆ, ನೀನ್ ಸ್ವಲ್ಪ ಹುಷಾರಾಗಿರುವಂತ, ಹೀಗೆ ಮುಂದುವರೆದ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ, ಹೀಗೆ ಆದ್ರೆ ನಿಂಗೆ ಡೈವರ್ಸ್ ಸಿಗೋದು ಕಷ್ಟ ಕಣೋ ಅಂತಾರೆ. ಹಾಗೆಲ್ಲ ಏನೂ ಇಲ್ಲಪ್ಪ, ಹಾಗಾಗೋಕೆ ನಾನ್ ಬಿಡಲ್ಲ ಅಂತಾನೆ ಮನೋಜ. ಇವನೇನೇ ಮಾಡಿದ್ರು ಇವನನ್ನ ತಲೆ ಮೇಲೆ ಹೊತ್ಕೊಂಡು ಕೊಂಡಾಡಕ್ಕೆ ಸಕ್ಕರೆ ಇಲ್ವೇನಪ್ಪ ಅಂತಾನೆ. ಹಾಗಂತಿರುವಾಗ ಮನೋಜ ಸುಮ್ನೆ ಮಾತಾಡ್ದೆ ರೂಮ್ ಹೋಗ್ತಿರ್ತಾನೆ. ಆಗ ಶಾಂತಿ ಹಿಡ್ದೆ ಹೇಳ್ಕೊತಾಳೆ, ಲೇ ನಿನ್ನಿಂದಾಗಿ ಎಲ್ರು ನನ್ನನ್ನ ಬಾಯಿಗೆ ಬಂದಾಗ ಮಾತಾಡ್ತಿದಾರೋ, ಮೊದಲು ನಾನು ಹೇಳ್ದಾಗೆ ಆ ಪಾರ್ಲರ್ ನೋಡ್ನ ಶೋರೂಮಿಂದ ಓಡಿಸು, ಹಾಗಂತ ಶಾಂತಿ ಬೈದೋಗ್ತಾಳೆ. ಆಗ ಮನೋಜ, ಏನಪ್ಪಾ ಮಾಡೋದೀಗ, ಹೀಗೆ ಆದ್ರೆ ನಿನ್ ಸಾಲ ತೀರ್ಸೋದು ಹೇಗೆ ಅನ್ಕೋತಿರ್ತಾನೆ. ಈ ಕಡೆ ಮನೋಜ ಮಕ್ಕಳು ಆಡೋ ತರ ಆಡ್ತಿರ್ತಾನೆ, ಮಂಚದ ಮೇಲೆ ಮಲ್ಕೊಂಡು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹಾಡು ಹೇಳ್ಕೊಂಡು ರೋಹಿಣಿಯಿಂದ ಸ್ಕೈ ಅಂತ ಹೇಳ್ತಾ ಇರ್ತಾನೆ. ಶಾಂತಿ ಡೋರ್ ತೆಗೆದು ನೋಡ್ತಾಳೆ, ಅವನು ಹಾಡ್ತಿರೋದೆಲ್ಲ ಆಚೆಗೆ ಕೇಳಿಸ್ತಾ ಇರುತ್ತೆ. ಶಾಂತಿ ಹೋಗಿ ಮನೋಜ್ಗೆ, ನಿನ್ನ ಅಂತೇಳಿ ಚೆನ್ನಾಗಿ ಹೊಡಿತಾಳೆ. ಅಮ್ಮ ಯಾಕಮ್ಮ ಹೊಡಿತಿದ್ಯಾ, ನಾನೇನಮ್ಮ ಮಾಡ್ದೆ, ಅದೇನು ಅಂತ ಹೇಳಮ್ಮ ಅಂತ ಮನೋಜ ಹೇಳ್ತಾ ಇರ್ತಾನೆ. ಅಮ್ಮ ಹೊಡಿಬೇಡಮ್ಮ ಅಂತಿರ್ತಾನೆ. ಆಗ ಮೀನಾ ಬಾಗ್ಲತ್ರ ಬಂದು ಅದನ್ನೆಲ್ಲ ನೋಡ್ತಾ ಇರ್ತಾಳೆ.
ಅಕ್ಕಮ್ಮ ನನ್ಗೆ ಇಷ್ಟೊಂದೆಲ್ಲ ಹೊಡೆದೆ ಅಂತಾನೆ. ಏನೋ ನಿದ್ದೆನಲ್ಲೂ ಆ ನವರಂಗಿನ ನೆನ್ಸ್ಕೊತಿದ್ಯಲ್ಲ, ಈ ನಾಟಕ ಮಾಡ್ಬಿಡ್ವು, ಏನಕ್ಕೋ ಆ ರೋಹಿಣಿ ಹೆಸರು ಹೇಳ್ತಿದ್ಯಾ? ಅವಳು ಹಾಗಂತಿರವಾಗ, ಅಮ್ಮ ನಿದ್ದೆಲಿ ನನ್ಗೆ ಗೊತ್ತಿಲ್ದೇನೆ ಆ ಹೆಸರು ಹೇಳ್ಬಿಟ್ಟೆ ಅಮ್ಮ ಅಂತಾನೆ ಮನೋಜ. ಗೊತ್ತಿಲ್ದೇನು ಕೂಡ ಅವಳ ಹೆಸರು ಹೇಳ್ಬಾರ್ದು, ನಾನ್ ನಿನ್ಗೆ ಹೇಳಿದ್ದೆ ತಾನೆ ಅವಳನ್ನ ನೆನ್ಸ್ಕೋಬೇಡ ಅಂತ, ಆದ್ರೂ ಯಾಕೋ ನೆನ್ಪು ಮಾಡ್ಕೋತಿದ್ಯಾ ಅಂತಾಳೆ ಶಾಂತಿ. ಅಮ್ಮ ನೀನ್ ಹೇಳ್ದಾಗೆ ಹಗ್ಲಲ್ಲೆಲ್ಲ ಕಾನ್ಶಿಯಸ್ ಆಗಿರ್ತೀನಮ್ಮ, ಆಗ ಅವಳನ್ನ ನೆನ್ಸ್ಕೊಳ್ಳೋದೇ ಇಲ್ಲ. ನೈಟ್ ನಲ್ಲಿ ನಾನ್ ನಿದ್ದೆ ಮಾಡ್ತಾ ಇರ್ತೀನಲ್ಲ, ಆಗ ನನ್ಗೆ ಗೊತ್ತಿಲ್ದೇನೆ ಅವಳು ನೆನ್ಪಾಗ್ಬಿಡುತ್ತೆ ಅಮ್ಮ, ನಾನು ಏನಮ್ಮ ಮಾಡ್ಲಿ ಅಂತಾನೆ ಮನೋಜ. ನೆನಪು ಹೇಗ್ ಬರ್ತೋ ಏನೋ ಗೊತ್ತಿಲ್ಲ ಅಮ್ಮ ಅಂತಿರೋವಾಗ, ಅವಳು ನಿನ್ ಮನ್ಸಲ್ಲಿಲ್ಲ ಅಂದ್ಮೇಲೆ ಅದೇಗೋ ನಿದ್ದೆಲಿ ಅವಳು ನೆನಪಾಗುತ್ತೆ ನಿನ್ಗೆ, ನೀನ್ ಇನ್ನೂ ಅವಳನ್ನ ಮರ್ತಿಲ್ವಾ? ಇನ್ನೂ ಅವಳನ್ನ ನೆನ್ಪು ಮಾಡ್ಕೊಂಡು ಕೂತಿದ್ಯಲ್ಲೋ? ಅವಳು ಹಾಗಂತಿರೋವಾಗ ಮನೋಜ ಶಾಂತಿ ತಲೆ ಮೇಲೆ ಕೈ ಇಟ್ಟು, ಆಣೆಗೂ ಇಲ್ಲ ಅಮ್ಮ, ಹೇಳೋದನ್ನ ನಂಬಮ್ಮ ಅಂತಾನೆ. ನೀನ್ ಅವಳನ್ನ ಯಾವಾಗ್ಲೂ ಅವಾಗವಾಗ ನೋಡ್ತಿರೋದಕ್ಕೆ ತಾನೇ ಅವಳು ನೆನ್ಪಿರೋದು. ಅವಳೇನೋ ವಶೀಕರಣ ಮಾಡಿಸ್ಕೊಂಡ್ ಬರ್ತಾಳೆ ಅನ್ಸುತ್ತೆ, ಅದಕ್ಕೆ ನಿನ್ ಮನ್ಸಲ್ಲಿ ಇನ್ನೂ ಅವಳಿದ್ದಾಳೆ, ಅವಳನ್ನ ಮರೆಯಕ್ಕಾಗ್ತಿಲ್ಲ ನಿನ್ಗೆ, ಇನ್ಮೇಲೆ ಅವಳನ್ನ ನೋಡ್ಬೇಡ ನೀನು, ಹಾಗೆಲ್ಲ ಸರಿ ಹೋಗುತ್ತೆ ಅಂತಾಳೆ. ನಾನೆಲ್ಲಮ್ಮ ಅವಳನ್ನ ಹುಡ್ಕೊಂಡೋಗಿದ್ದೆ, ಈ ಬಿಸ್ನೆಸ್ ಸಿಕ್ಕಿದೆ ಅವಳಿಂದ ಅಂತಾನೆ, ಅದಕ್ಕೆ ಅವಳು ಅವಾಗವಾಗ ಶೋರೂಮ್ ಬರ್ತಾಳಮ್ಮ, ಇಲ್ಲಾಂದ್ರೆ ನಾನೇನಕ್ಕಮ್ಮ ಅವಳ ಜೊತೆ ಮಾತಾಡಕ್ ಹೋಗ್ಲಿ ಅಂತಾನೆ. ತಗೊಂಡ್ ಬಂದಿರೋ ಬಿಸ್ನೆಸ್ ಇಂದ ನೀನ್ ಎಷ್ಟೋ ಸಾಲ ಮಾಡಿದ್ಯಾ, ಎಷ್ಟೋ ಸಂಪಾದನೆ ಮಾಡ್ದೆ? ಶಾಂತಿ ಹಾಗಂತಿರೋವಾಗ, ಇನ್ನು ಯಾವ ಲಾಭನೂ ಮಾಡಿಲ್ಲ ಅಮ್ಮ, ಈ ಬಿಸ್ನೆಸ್ ಮುಗಿದ್ಮೇಲೆ ಲಾಭ ಸಿಗುತ್ತೆ ಅಂತಾನೆ ಮನೋಜ. ಅದನ್ನ ನಂಬಿನೇ ನಾನೀಗ ಸಾಲ ಮಾಡಿರೋದು ಅಂತಾನೆ. ಇನ್ನು ಎಷ್ಟೋ ಸಾಲ ಇದೆ ಅಂತ ಶಾಂತಿ ಕೇಳ್ತಿರೋವಾಗ, ಕೂಡಿ ಕಳೆದ್ ನೋಡಿದ್ರೆ ಇನ್ನೂ 7 lakhs ಇದೆ ಅಮ್ಮ ಅಂತಾನೆ. ಆಗ ಶಾಂತಿ, ಕೂಡಿ ಕಳೆದ್ರೆ ಮಾತ್ರ ನಾನೇನ್ ಗೊತ್ತಾಗೋದು, ನಿನ್ ಸಾಲ ಎಷ್ಟಿದೆ ಅಂತ ನಿನಗ್ ನೆನ್ಪಿರಲ್ವೇನೋ ಅಂತ ಬೈತಾಳೆ. ಇಲ್ಲಮ್ಮ, ಡೈಲಿ ಬಡ್ಡಿಗೆ ಜಾಸ್ತಿ ಆಗ್ತಾನೆ ಇದೆ, ಅದರಿಂದ ಹೇಳಕ್ ಆಗ್ತಿಲ್ಲ ಅಂತಾನೆ ಮನೋಜ. ಮೊದ್ಲು ಇದಕ್ಕೊಂದು ನಿರ್ಧಾರ ಮಾಡ್ಬೇಕು, ನಾ ವಿಶಾಲಿಗೆ ಹೇಳಿ ನಿನ್ಗೆ 7 ಲಕ್ಷ ಸಾಲ ಕೊಡಿಸ್ತೀನಿ ಅಂತಾಳೆ ಶಾಂತಿ. ಇನ್ನು ಅದನ್ನ ಕೇಳಿ ಶಾಕ್ ಆಗ್ತಾಳೆ. ಆ ದುಡ್ಡನ್ನ ಅವಳು ಮುಖದ ಮೇಲೆ ಎಸ್ತು, ಇನ್ಮೇಲೆ ನಾನು ನೋಡೋಕ್ಕಾಗ್ಲಿ ಶೋರೂಮ್ ವ್ಯವಹಾರಕ್ಕಾಗ್ಲಿ ಬರ್ಬೇಡ ಅಂತ ಹೇಳು, ಅವಳಿಗೆ ಸರಿಯಾಗಿ ತಿಳಿಸಿ ಹೇಳು ಅಂತಾಳೆ. ಅರ್ಥ ಆಯ್ತಮ್ಮ ಅಂತಾನೆ ಮನೋಜ. ಮುಖ್ಯವಾದ ವಿಷಯ ಮನೋಜ, ನಾನು ಆ ವಿಶಾಲ ಹತ್ರ ಸಾಲ ಇಸ್ಕೊಡೋದು ಈ ಮನೆಯಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ಅವಳು ಹಾಗಂತಿರೋವಾಗ, ಸರಿನಮ್ಮ ಅಂತಾನೆ ಮನೋಜ. ಅವಳ ಬಗ್ಗೆ ಯೋಚನೆ ಮಾಡ್ದೇನೆ ಸುಮ್ನೆ ನೆಮ್ಮದಿಯಾಗಿ ನಿದ್ದೆ ಮಾಡು, ಇನ್ಮೇಲೆ ಅವಳ ಹೆಸರು ನಿದ್ದೆಲ್ಲೂ ಕೂಡ ನೀನ್ ಬಾಯಲ್ಲಿ ಬರಬಾರ್ದು. ಅವಳು ಹಾಗಂತಿರೋವಾಗ, ಬರಲ್ಲ ಬಿಡಮ್ಮ, ನೀನ್ ಅವ್ರು ಮಲ್ಗಮ್ಮ ಅಂತಾನೆ. ಶಾಂತಿ ಬರ್ತಿರೋದನ್ನ ನೋಡಿ ಮೀನಾ ಓಡೋಗಿ ಮಲ್ಕೋತಾಳೆ. ಈಗ ನಂಗೆ ನೆಮ್ಮದಿ ಆಯ್ತಪ್ಪ ಅಂತ ಮನೋಜ ಮಲ್ಕೋತಾನೆ. ಶಾಂತಿ ರೂಮಿಗೆ ಹೋದ್ಮೇಲೆ ಮೀನಾ ಎದ್ದು ಬೆಡ್ಶೀಟ್ ಓದ್ಕೋತಾಳೆ. ಆಗ ಸೂರ್ಯ ಎದ್ದೇಳ್ತಾನೆ. ನಿಮ್ಗಿನ್ನು ನಿದ್ದೆ ಬಂದಿಲ್ವಾ ಅಂತಾಳೆ ಮೀನಾ. ನೀನು ಅವಾಗಲೇ ಇಲ್ಲಿಂದ ಎದ್ದೋದಿಯಲ್ಲ, ಅವಾಗಲೇ ನಾನು ನಿದ್ದೆ ಹೊರಟೋಯ್ತು, ಹೋಗಿ ಮನೋಜ್ ರೂಮ್ ಹತ್ರ ನಿಂತ್ಕೊಂಡು ಏನೋ ಕೇಳಿಸ್ಕೊತಿದ್ಯಲ್ಲ, ಅದನ್ನೆಲ್ಲ ನಾನು ನೋಡಿದೆ, ಮತ್ತೆ ಓಡ್ ಬಂದಿಯಲ್ಲ ಅದನ್ನು ನೋಡಿದೆ. ಏನಪ್ಪ ಇಷ್ಟೊತ್ತಲ್ಲಿ ಸಕ್ರೆ ಮನೋಜ್ ರೂಮ್ಗೆ ಹೋಗಿದಾರಲ್ಲ, ಅಲ್ಲಿ ನೀನೇನಕ್ಕೆ ಹೋಗಿದ್ಯಾ ಅಂತ ಅನ್ಕೋತಿದ್ದೆ ಅಂತಾನೆ. ಸರಿ, ಸಕ್ರೆನು ಮನೋಜನು ಏನೆಲ್ಲ ಮಾತಾಡ್ಕೊಂಡು ಅಂತ ಕೇಳ್ತಾನೆ. ಅದು ಬಂದು ಅಂತ ಮೀನಾ ಹೇಳ್ತಿರೋವಾಗ, ನಿನ್ ಮುಖ ನೋಡ್ತಿರುವಾಗ್ಲೇ ಗೊತ್ತಾಗ್ತಿದೆ ಮೀನಾ, ಇಬ್ರು ಸೇರಿ ಏನೋ ಎಡವಟ್ ಮಾಡಕ್ ಹೊರಟಿದ್ದಾರೆ ಅಂತ. ಅದೇನ್ ಹೇಳು ಅಂತಾನೆ ಸೂರ್ಯ. ಅತ್ತೆ ರೋಹಿಣಿ ಕಡೆಯಿಂದ ಸಾಲ ಮಾಡಿದಾರಲ್ಲ ಮನೋಜ್ ಅವರು, ಅದನ್ನ ತೀರ್ಸೋಕೆ ನಾನ್ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಅಂತಾಳೆ. ಎಷ್ಟ್ ಸಾಲ ಮಾಡಿದ್ದಾನೆ ಆ ಪೆಂಗೆ ಅಂತಾನೆ. 7 ಲಕ್ಷ ಅಂತಾಳೆ ಮೀನಾ. ಆಗ ಸೂರ್ಯ, ಏನ್ ಮೀನಾ, ಸಕ್ಕರೆಗೆ ಲಕ್ಷಾಂತರ ರೂಪಾಯಿ ಸಾಲ ಕೊಡ್ತಾರ? ಯಾರು ಕೊಡ್ತಿದ್ದಾರೆ ಅಂತಿರೋವಾಗ, ಇನ್ಯಾರು ಕೊಡ್ತಿದ್ದಾರೆ? ಆ ವಿಶಾಲಮ್ಮ ಅಂತಾಳೆ. ಅಯ್ಯಮ್ಮ ಕೊಡ್ತಿರೋ ಧೈರ್ಯದಿಂದನ ಸಕ್ಕರೆ ಇಷ್ಟೆಲ್ಲ ಆಡ್ತಿರೋದು ಅಂತಾನೆ. ಆಗ ಮೀನಾ, ಆ ವಿಶಾಲು ಸರಿ ಇಲ್ಲ ರೀ, ಅವಳ ಹತ್ರ ಸಾಲ ಮಾಡಿದ್ರೆ ಇಂತೇನೆ ನಮ್ಗೆ ಯಾವ್ದಾದ್ರು ಸಮಸ್ಯೆ ಉಡ್ಕೊಂಡ್ ಬರುತ್ತೆ ಅಂತಾಳೆ. ನನ್ಗದೆಲ್ಲ ಅರ್ಥ ಆಗುತ್ತೆ ಮೀನಾ, ಆದ್ರೆ ಅದನ್ನೆಲ್ಲ ಸಕ್ಕರೆಗೆ ಹೇಳಕ್ಕಾಗಲ್ವಲ್ಲ, ನಿನ್ ಪಾಡಗ್ ನೀನು ನಿನ್ ಕೆಲ್ಸ ನೋಡ್ಕೊ ಅಂತ ಹೇಳಿ ಹೋಗ್ತಾನೆ ಇರ್ತಾರೆ ಅಂತಾನೆ. ಮತ್ತೆ ಈಗ ಏನ್ರಿ ಮಾಡೋದು ನಾವು? ಆ ವಿಶಾಲಮ್ಮನಿಂದ ಅತ್ತೆಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತಾಳೆ ಮೀನಾ. ನೀನ್ ಹೇಳ್ತಿರೋದೇನೋ ಕರೆಕ್ಟ್ ಆಗಿದೆ ಮೀನಾ, ಆದ್ರೆ ಮನೋಜ್ ವಿಷಯದಲ್ಲಿ ಅಪ್ಪ ಹೇಳಿದ್ದನ್ನೇ ಸಕ್ಕರೆ ಕೇಳ್ತಿಲ್ಲ, ಇನ್ನು ನಾವ್ ಹೇಳಿದ್ರೆ ಕೇಳ್ಬಿಡ್ತಾರಾ? ಸುಮ್ನೆ ಏನೇನು ಯೋಚನೆ ಮಾಡ್ಬೇಡ, ಅದೇನ್ ಸಮಸ್ಯೆ ಬರುತ್ತೋ ಆಮೇಲೆ ನೋಡ್ಕೊಳ್ಳೋಣ, ಈಗ ಬಲ್ಕೋ ಅಂತಾನೆ. ಶೋರೂಮ್ ನಲ್ಲಿ ಪಾರ್ಕ್ ಫ್ರೆಂಡ್ ಮತ್ತೆ ಛಾಯಾ ಇರ್ತಾರೆ. ಆಗ ಅಲ್ಲಿಗೆ ರೋಹಿಣಿ ಬರ್ತಾ ಇರ್ತಾಳೆ. ಸರ್ ಅಲ್ಲಿ ನೋಡಿ ಸರ್, ರೋಹಿಣಿಯವ್ರು ಬರ್ತಿದ್ದಾರೆ ಅಂತ ಛಾಯಾ ಹೇಳ್ತಾಳೆ. ರೋಹಿಣಿಯವ್ರು ಬಂದ್ರೆ ಶೋರೂಮ್ ಒಳಗೆ ಬಿಡ್ಬೇಡಿ ಅಂತ ಬಾಸ್ ಹೇಳಿದ್ದಾರೆ, ಬೇಗ ಹೋಗು ಅವ್ರನ್ನ ತಡಿ ಅಂತಾನೆ ಪಾರ್ಕ್ ಫ್ರೆಂಡ್. ಆಗ ಛಾಯಾ ಹೋಗಿ ರೋಹಿಣಿಗೆ ಕೈ ಅಡ್ಡ ಹಿಡ್ದು, ನಿಂತ್ಕೊಳ್ಳಿ, ನೀವು ಈ ಶೋರೂಮ್ ಒಳಗೆ ಬರಬಾರ್ದು ಅಂತಾಳೆ. ಯಾಕೆ ಅಂತಾಳೆ ರೋಹಿಣಿ. ನೀವು ಇಲ್ಲಿಂದ ಆಚೆ ಹೋಗಿ ಅಂತಾನೆ ಪಾರ್ಕ್ ಫ್ರೆಂಡ್. ಏನ್ ಕೊಬ್ಬ ನಿಮ್ಗೆ, ನೀವಿಲ್ಲಿ ಕೆಲಸ ಮಾಡೋರು, ಅದ್ ನೆನ್ಪಿದ್ಯಾ ನಿಮ್ಗೆ? ನಾನು ಈ ಶೋರೂಮ್ ಓನರ್ ಅಂತಾಳೆ ರೋಹಿಣಿ. ಆಗ ಪಾರ್ಕ್ ಫ್ರೆಂಡ್ ಮತ್ತೆ ಛಾಯಾ ನಗ್ತಾರೆ. ಮ್ಯಾಮ್, ಈ ಶೋರೂಮ್ ಓನರು ಮನೋಜ್ ಸರ್ ಅಂತಾಳೆ ಛಾಯಾ. ನಾನು ಅವ್ರ ವೈಫ್ ಅಂತಾಳೆ ರೋಹಿಣಿ. ಡಿವೋರ್ಸ್ ಆಗ್ತಿದೆಯಲ್ಲ ಅಂತ ಛಾಯಾ ಹೇಳ್ತಾಳೆ. ಅದೆಲ್ಲ ಆದಷ್ಟು ಬೇಗ ಆಗುತ್ತೆ, ಮನೋಜ್ ಬ್ರೋ ಹೇಳಿದ್ದಾರೆ ನಿಮ್ಮನ್ನ ಒಳಗಡೆ ಬಿಡ್ಬೇಡ ಅಂತ, ನೀವಿನ್ ಹೋಗ್ಬೋದು ಅಂತಾನೆ ಪಾರ್ಕ್ ಫ್ರೆಂಡ್. ಇದು ನಮ್ಮ ಬಾಸ್ ಆರ್ಡರ್, ನಿಮ್ಮನ್ನ ಒಳಗ್ ಬಿಡಕ್ಕಾಗಲ್ಲ ಅಂತಾಳೆ ಛಾಯಾ. ಓಹೋ, ನಿಮ್ ಬಾಸ್ ಆರ್ಡರ್ ಬೇರೆ ಮಾಡಿದಾರಾ? ನಿಮ್ ಬಾಸ್ ಈ ಶೋರೂಮ್ಗೋಸ್ಕರ ಏನ್ ಮಾಡಿದ್ದಾರೆ? ನಾನು ಈ ಶೋರೂಮ್ಗೆ ದೊಡ್ಡ ಆರ್ಡರ್ನೆಲ್ಲ ತಂದ್ಕೊಟ್ಟಿರೋದು ಅಂತಾಳೆ. ನಿಮ್ ಬಾಸ್ ಇಂದ ಏನ್ ಆರ್ಡರ್ ಬಂದಿದೆ? ಈ ಶೋರೂಮ್ ರನ್ ಆಗ್ತಿರೋದೇ ನನ್ನಿಂದ, ಗೊತ್ತಿದ್ಯಾ ನಿಮ್ಗೆ ಅಂತ ರೋಹಿಣಿ ಹೇಳ್ತಿರೋವಾಗ, ಬಾಸ್ ನಿಮ್ಮಿಂದ ಬಂದಿರೋ ಬಿಸ್ನೆಸ್ ಯಾವ್ದು ಬೇಡ ಅಂತ ಹೇಳ್ತಿದ್ದಾರೆ, ಮೊದ್ಲು ನೀವು ಇಲ್ಲಿಂದ ಹೋಗಿ, ಬಾಸ್ ಏನಾದ್ರು ನೋಡಿದ್ರೆ ನಮ್ಮನ್ನ ಬೈತಾರೆ ಅಂತ ಛಾಯಾ ಹೇಳ್ತಾಳೆ. ನೀನ್ ಯಾರೇ ನನ್ನನ್ನ ಬೇಡ ಹೋಗು ಅಂತ ಹೇಳಕ್ಕೆ? ನಾನು ಹೋಗ್ಬಿಟ್ರೆ ಕ್ಲೈಂಟ್ ಸುಮ್ಮನೆ ಇದ್ಬಿಡ್ತಾರಾ? ಅವರಿಂದ ಈಗಾಗಲೇ ದುಡ್ಡು ತಗೊಂಡಾಗಿದೆ, ಹೋಗ ಆ ಕಡೆಗೆ, ನಾನು ಮನೋಜ್ ಹತ್ರನೇ ಮಾತಾಡ್ಕೋತೀನಿ ಅಂತ ರೋಹಿಣಿ ಒಳಗೋಗ್ತಿರೋವಾಗ, ಬೇಡ ಮೇಡಮ್ ನಾನು ಹೇಳೋದನ್ನ ಕೇಳಿ ಒಳಗೋಗ್ಬಿಡಿ ಅಂತಾಳೆ ಛಾಯಾ.
ಹೇಯ್ ಹೋಗ ಆ ಕಡೆಗೆ ಅಂತ ರೋಹಿಣಿ ಒಳಗೋಗ್ತಿರೋವಾಗ ರೋಹಿಣಿ ಬೇಡ ನೋಡಿ ಸುಮ್ಮನೆ ಸಮಸ್ಯೆ ಆಗುತ್ತೆ ಅಂತ ಪಾರ್ಕ್ ಫ್ರೆಂಡ್ ರೋಹಿಣಿ ಕೈ ಹಿಡ್ಕೋತಾನೆ. ನಿಮ್ಮನ್ನ ಈ ಶೋರೂಮಿಂದ ಬ್ಯಾನ್ ಮಾಡಿದೀವಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ಮನೆ ಹೊರಟೋಗ್ಬಿಡಿ ಅಂತ ಹೇಳ್ತಿರುವಾಗ ರೋಹಿಣಿ ತನ್ನ ಫೋನ್ನ ಕೈಯಲ್ಲಿ ಇಟ್ಕೊಂಡು ಆನ್ ಮಾಡಿ ಪಾರ್ಕ್ ಫ್ರೆಂಡ್ ಕೈ ಹಿಡ್ದಿರೋದನ್ನ ಫೋಟೋ ತೆಗಿತಾಳೆ. ಏನಮ್ಮ ಮಾಡ್ತಿದ್ಯಾ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಶೋರೂಮಿಗೆ ಬಂದ್ರೆ ನನ್ನನ್ನೇ ಅರೇಂಜ್ ಮಾಡ್ತೀರಾ ಅಲ್ವಾ, ಅದನ್ನ ವಿಡಿಯೋ ಮಾಡ್ತಿದ್ದೀನಿ ಅಂತಾಳೆ. ಅರೇಂಜ ನಾನು ಎಲ್ಲಮ್ಮ ಮಾಡ್ತೀನಿ ಅಂತಾನೆ ಪಾರ್ಕ್ ಫ್ರೆಂಡ್. ಈ ವಿಡಿಯೋನ ನಾನು ಪೊಲೀಸ್ನವ್ರು ಕಳಿಸ್ತೀನಿ, ಅವರೇ ನಿರ್ಧಾರ ಮಾಡ್ಲಿ ಇದು ಅರೇಂಜ್ಮೆಂಟಾ ಇಲ್ವಾ ಅಂತ. ಅವಳಾಗಂತಿರುವಾಗ ಪಾರ್ಕ್ ಫ್ರೆಂಡ್ ಕೈ ಬಿಟ್ಟು ಏಯ್ ನಾನೇನು ಮಾಡ್ಲಿಲ್ಲ ಅಮ್ಮ, ಮನೋಜ್ ಬ್ರೋ ಹೇಳಿರೋದಕ್ಕೇನೆ ನೀವು ಒಳಗೆ ಬರ್ಬೇಡಿ ಅಂತ ನಾನು ಹೇಳಿದ್ದು ಅಂತಾನೆ. ಏನಮ್ಮ ಹಾಗೆ ನೋಡ್ತಾ ನಿಂತಿದ್ಯಾ, ಹೇಳಮ್ಮ ಅವ್ರಿಗೆ ಅಂತ ಛಾಯಾಗಿ ಹೇಳ್ತಾನೆ. ನಾನು ಮನೋಜ್ ಅವ್ರ ಹತ್ರನೇ ಮಾತಾಡ್ಕೋತೀನಿ ಅಂತ ರೋಹಿಣಿ ಒಳಗೋಗ್ತಾಳೆ. ಅಯ್ಯೋ ಸರ್ ಏನ್ ಸರ್ ಇದು ಅಂತ ಛಾಯಾ ಹಿಂದೆನೆ ಓಡ್ ಬರ್ತಾಳೆ. ಮನೋಜ್ ರೋಹಿಣಿ ಬರ್ತಿರೋದನ್ನ ನೋಡಿ ಏಯ್ ನೀನ್ ಯಾಕೆ ಒಳಗ್ ಬಂದೆ ಅಂತಾನೆ. ಛಾಯಾ ಬ್ರೋ ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಸರ್ ನಾವ್ ಹೇಳಿದ್ವಿ ಆದ್ರೂ ಕೇಳ್ದೇನೆ ಒಳಗ್ ಬಂದ್ಬಿಟ್ರು ಅಂತಾಳೆ ಛಾಯಾ. ನಾನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೇರೆ ಎದುರಿಸ್ತಿದ್ದಾರೆ ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡ್. ಮನೋಜ್ ಯಾಕೆ ಈ ತರ ನಡ್ಕೋತಿದ್ದೀರಾ, ಅತ್ತೆ ಏನಾದರೂ ಕಂಡೀಷನ್ ಹಾಕಿದ್ರ ಅಂತಾಳೆ ರೋಹಿಣಿ. ನನಗೆ ಯಾರು ಎದುರಿಸ್ಲಿಲ್ಲ, ನೀನು ಸವಾಸನೆ ಬೇಡ ಅಂತ ನಾನೇ ನಿರ್ಧಾರ ಮಾಡಿದ್ದೀನಿ ಅಂತಾನೆ ಮನೋಜ. ಅವತ್ತು ಆ ಓವೆನ್ನೋನ್ಗೆ ದುಡ್ಡು ಕಳಿಸ್ತೀನಿ ಅಂತ ನನ್ನ ಹತ್ರ ಫೋನ್ ಇಸ್ಕೊಂಡು ಆ ಮೇಕೆ ಮಂಜಣ್ಣನಿಗೆ ದುಡ್ಡು ಕಳಿಸಿ ನನ್ನನ್ನೇ ಏಮಾರಿಸ್ಬಿಟ್ಟೆ ಅಲ್ಲ. ಮನೋಜ್ ಆಗಂತಿರೋವಾಗ ರೋಹಿಣಿ ನಾನಾ ಇಲ್ವಲ್ಲ ಮನೋಜ್ ಅಂತಾಳೆ. ಏಯ್ ಸುಮ್ಮನೆ ನಾಟಕ ಮಾಡಬೇಡ್ವೆ, ನಾನು ಕರೆಕ್ಟಾಗಿ ಎಲ್ಲನೂ ಚೆಕ್ ಮಾಡಿದ್ದೀನಿ, ಕರೆಕ್ಟಾಗಿ ನಾವು ಮಾತಾಡ್ಕೊಳ್ತಿರೋದೆಲ್ಲಾನು ಕೇಳಿಸ್ಕೊಂಡು ನಾನು ಫೋನ್ ಇಸ್ಕೊಂಡು ಅವನು ದುಡ್ಡು ಕಳಿಸ್ಬಿಟ್ಟೆ ಅಲ್ಲ ಅಂತಾನೆ. ಒಟ್ಟಿನಲ್ಲಿ ನನ್ಗೆ ಅವಮಾನ ಆಗೋಗಿ ಮಾಡ್ಬಿಟ್ಟಿಯಲ್ಲ, ಮೊದಲಿನಿಂದ ಹೋಗು ಅಂತಾನೆ. ಆಗ ರೋಹಿಣಿ ಇಲ್ಲ ಮನೋಜ್ ನಾನು ಹಾಗೆಲ್ಲ ಹೋಗೋಕ್ಕಾಗಲ್ಲ, ನನಗೂ ನಿಮಗೂ ಸಂಬಂಧಿಸಿದ್ದು ಇನ್ನೂ ಬೇಕಾದಷ್ಟು ಸಾಲ ಇದೆ ಅಂತಾಳೆ. ಆಗ ಮನೋಜ ಇಲ್ಲಿ ಕೇಳು, ನನ್ನ ನಿನ್ನ ನಡುವೆ ಯಾವ ಸಂಬಂಧನೂ ಇಲ್ಲ, ನಾವಿಬ್ರಿಗೂ ಆದಷ್ಟು ಬೇಗ ಡಿವೋರ್ಸ್ ಆಗ್ತಿದೆ, ಮೊದಲು ಇಲ್ಲಿಂದ ಹೋಗು ಅಂತಾನೆ. ಆಗ ರೋಹಿಣಿ ನಗ್ತಾಳೆ. ಡಿವೋರ್ಸ್ ಎಲ್ಲಾಗುತ್ತೆ ಮನೋಜ್, ನೀನೇ ಮೇಕೆ ಮಂಜಣ್ಣನ್ಗೆ ದುಡ್ಡು ಕಳ್ಸಿದ್ಯಾ ಅಂತ ಈ ಕೇಸ್ನೇ ಕ್ಲೋಸ್ ಮಾಡ್ಬಿಟ್ನಲ್ಲ ಅಂತಾಳೆ. ನನ್ನನ್ನು ನಿಮ್ಮನ್ನು ಯಾರು ದೂರ ಮಾಡೋಕ್ಕಾಗಲ್ಲ, ಏನೇ ಇದ್ರು ನಾನ್ ನಿಮ್ ಮೇಲೆ ಇಟ್ಟಿರೋ ಪ್ರೀತಿ ಅಷ್ಟು ಸ್ಟ್ರಾಂಗ್ ಆಗಿದೆ, ಮುಂದೆ ನಾವಿಬ್ರು ಜೊತೆ ಸೇರಿ ಜೀವನ ಮಾಡ್ತೀವಿ ಆ ನಂಬಿಕೆ ನನ್ಗಿದೆ. ರೋಹಿಣಿ ಆಗಂತಿರುವಾಗ ಅದೆಲ್ಲ ನಿನ್ ಕಲ್ಪನೆ, ಜನ್ಮದಲ್ಲಿ ನಾನ್ ನಿನ್ ಜೊತೆ ಸೇರಿ ಜೀವನ ಮಾಡಲ್ಲ, ನಿನ್ ಕಲ್ಪನೆ ಎಲ್ಲ ಸಾಕು, ಮೊದ್ಲು ಇಲ್ಲಿಂದ ಹೋಗು ಅಂತಾನೆ. ಹಾಗಾದ್ರೆ ನಾನ್ ತಂದಿರೋ ಆರ್ಡರ್ಗೆ ದುಡ್ಡು ತಗೊಂಡಿದೀವಲ್ಲ ಅದನ್ನೇನ್ ಮಾಡೋದು ಅಂತಾಳೆ. ಅದನ್ನೆಲ್ಲ ನಾನು ವಾಪಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ, ಇನ್ಮೇಲೆ ನಿನಗೆ ಸಂಬಂಧಪಟ್ಟಿರೋದು ಯಾವ್ದ್ರಲ್ಲೂ ನಾನು ಇರೋಕ್ಕಾಗಲ್ಲ, ನಿನ್ನಿಂದ ನನ್ಗೆ ಯಾವ ಬಿಸ್ನೆಸ್ಸು ಬೇಡ, ನೀನು ಬೇಡ, ಮೊದ್ಲು ಇಲ್ಲಿಂದ ಹೋಗು ಅಂತಾನೆ. ಆಗ ರೋಹಿಣಿ ಮನೋಜ್ ನಿಮ್ ಮನ್ಸನ್ನ ಯಾರೋ ಚೆನ್ನಾಗಿ ಬದಲಾಯಿಸಿದ್ದಾರೆ ಅಂತಾಳೆ. ಏಯ್ ನೀನೇ ಕಣೆ ಅಷ್ಟೊಂದು ಫ್ರಾಡ್ ಮಾಡಿರೋದು, ಕೊನೆಗೆ ಕೋರ್ಟ್ನಲ್ಲಿ ಬಂದು ನನಗೇನೆ ಅವಮಾನ ಆಗೋಗಿ ಮಾಡ್ಬಿಟ್ಟೆ, ಇಷ್ಟನ್ನೆಲ್ಲ ಮಾಡಿರೋದು ನೀನೇ ಕಣೆ, ನನ್ನನ್ನ ಯಾರು ಬದಲಾಯಿಸೋಕ್ಕಾಗಲ್ಲ, ನಾನೇನೇ ನಿರ್ಧಾರ ಮಾಡಿರೋದು, ಮೊದ್ಲು ಇಲ್ಲಿಂದ ಹೋಗು ಅಂತಾನೆ. ತಿರುಗಿ ನೋಡದೆ ಹೋಯ್ತಾ ಇರು ಅಂತ ಹೇಳಿ ಮನೋಜ್ ಹೋಗ್ತಿರೋವಾಗ ಮನೋಜ್ ಅರ್ಥ ಮಾಡ್ಕೊಳ್ಳಿ ಐ ಸ್ಟಿಲ್ ಲವ್ ಯು ಅಂತಾಳೆ ರೋಹಿಣಿ. ಬೇರೆ ಥರನೇ ಮಾತಾಡಬೇಡ, ನೀನು ಲವ್ ಎಂಥದ್ದು ಅಂತ ನನಗೆ ಗೊತ್ತು ಅಂತಾನೆ. ಆಗ ರೋಹಿಣಿ ಪರವಾಗಿಲ್ಲ ಮನೋಜ್, ಒಂದಲ್ಲ ಒಂದಿನ ನನ್ನ ಪ್ರೀತಿ ನಿಮಗೆ ಅರ್ಥ ಆಗುತ್ತೆ, ಯಾವಾಗಲೂ ನನಗೆ ನೀವೇ ಹಸ್ಬೆಂಡ್, ಅದರಲ್ಲಿ ಯಾವ ಬದಲಾವಣೆನೂ ಇಲ್ಲ ಅಂತಾಳೆ. ಆಗ ಮನೋಜ ನೀನು ಹೀಗೆ ಪೇಚಾಡ್ತಿರೋದನ್ನ ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ನನಗಿಲ್ಲ, ಮರ್ಯಾದೆ ಇಲ್ಲಿಂದ ಹೊರಟೋಗ್ಬಿಡು, ಇಲ್ಲಾಂದ್ರೆ ನಾನೇ ನಿನ್ನನ್ನ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ಹಾಗಂತ ಹೇಳಿ ಅವಳು ಕತ್ನ ಮುಟ್ಟೋಕ್ ಹೋಗ್ತಾನೆ. ನಂತರ ಅವನು ಅಲ್ಲಿಂದ ಹೊರಟೋಗ್ತಾನೆ. ಆಗ ರೋಹಿಣಿ ಮತ್ತೆ ಮನೋಜ್ ಅಂತ ಕೂಗ್ತಾಳೆ. ಕೊನೆ ಬಾರಿ ಹೇಳ್ತಿದ್ದೀನಿ, ನನ್ನಿಂದ ನಿಮ್ಮನ್ನ ಯಾರು ದೂರ ಮಾಡೋಕ್ಕಾಗಲ್ಲ ಅಂತಾಳೆ. ನಿಮ್ಮನ್ನ ದೂರ ಆಗೋಕ್ಕೂ ಬಿಡಲ್ಲ ಬಾಯ್ ಅಂತಾಳೆ. ಈ ಕಡೆ ಕಸ್ತೂರಿ ಅವರು ಕಾಶಿನಾಥ್ ಅವರು ವಿಡಿಯೋ ಬಗ್ಗೆ ಮಾತಾಡ್ತಾ ಕೂಳ್ತಿರ್ತಾರೆ. ಆಗ ಅಲ್ಲಿಗೆ ಮೀನಾ ಬರ್ತಾಳೆ. ಆಂಟಿ ಹೂ ತಗೊಂಡು ಬಂದಿದ್ದೀನಿ ಅಂತಾಳೆ. ಬಾ ಮೀನಾ, ನೀನು ಯಾವಾಗ ಬಂದು ದೇವರಿಗೆ ಹೂ ಹಾಕೋಕೆ ಶುರು ಮಾಡಿದೀಯೋ ಅವತ್ತಿಂದ ನಾನು ತುಂಬ ಸಂತೋಷವಾಗಿದ್ದೀನಿ, ಹೆಸರು ಹೊಗಳಿಗೆ ಎಲ್ಲ ಸಿಗ್ತಿದೆ ಹಾಗಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ಮೀನಾ ಅಂತ ಲಕ್ಕಿ ಹುಡುಗಿ ಅಂತ ಕಾಶಿನಾಥ್ ಅವ್ರು ಹೇಳ್ತಾರೆ. ಆಗ ಮೀನಾ ಅಯ್ಯಯ್ಯೋ ನಾನು ಬಂದಿದ್ದು ನೀವಿಬ್ರು ಹೊಗಳಲಿ ಅಂತಾನಾ. ಅವಳು ಹಾಗಂತಿರುವಾಗ ನಿಜಾನೇ ಅಲ್ವೇನಮ್ಮ ಹೇಳ್ತಿರೋದು ಅಂತಾರೆ ಕಸ್ತೂರಿ. ಸರಿ ಹೋಗು ಹಾಕ್ಬಿಡು ಅಂತಾರೆ. ಆಗ ಅಲ್ಲಿಗೆ ಒಂದಿಬ್ರು ಬರ್ತಾರೆ. ಬನ್ನಿ ಒಳಗೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಕಾಶಿನಾಥ್ ಅವ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ ಅದು ಇವರೇನೆ ಅಂತ ಹೇಳ್ತಾರೆ ಕಸ್ತೂರಿ. ನೀವು ಮಕ್ಕಳಿಗೆ ಕತೆನ ತುಂಬಾನೇ ಚೆನ್ನಾಗಿ ಹೇಳ್ತೀರಾ, ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ತುಂಬಾನೇ ಕತೆಗಳನ್ನ ಹೇಳಿದೀರಾ, ಈಗಲೂ ಕೂಡ ನಿಮ್ ಕತೆಗಳು 500 ಮಿಲಿಯನ್ ದಾಟಿದೆ ಅಲ್ವಾ, ತುಂಬಾನೇ ವ್ಯೂಸ್ ಆಗ್ತಿದೆ ಅಲ್ವಾ, ಶುಭಾಶಯಗಳು ಮೇಡಮ್ ಅಂತಾರೆ. ಆಗ ಕಸ್ತೂರಿ ಅವರು ತುಂಬಾನೇ ಥ್ಯಾಂಕ್ಸ್, ನಾವೇನೋ ಟೈಮ್ ಪಾಸ್ಗೆ ಅಂತ ಸ್ಟಾರ್ಟ್ ಮಾಡಿದ್ವಿ, ಇಷ್ಟೊಂದೆಲ್ಲ ಆಗುತ್ತೆ ಅಂತ ನಮಗ್ ಗೊತ್ತಿರ್ಲಿಲ್ಲ, ಇವರೇ ನಮ್ಮ ಫ್ರೆಂಡ್ ಕಾಶಿನಾಥ್ ಅಂತ ಪರಿಚಯ ಮಾಡಿಸ್ತಾರೆ, ವಿಡಿಯೋ ಮಾಡೋದ್ರಿಂದ ಹಿಡಿದು ಕತೆ ಬರೆಯೋದೆಲ್ಲ ಇವರೇನೆ ಅಂತ ಹೇಳ್ತಾರೆ. ನಾನ್ ಬರೆಯೋ ಕತೆಗೆ ಜೀವ ತುಂಬೋದು ಕಸ್ತೂರಿ ಅವರೇ ಅಂತ ಕಾಶಿನಾಥ್ ಅವರು ಹೇಳ್ತಾರೆ. ನೀವು ಹೇಳೋ ಕತೆ, ನೀವು ಬರೆಯೋ ಕತೆ ಮಕ್ಕಳಿಗೆ ತುಂಬಾನೇ ಚೆನ್ನಾಗಿ ರೀಚ್ ಆಗುತ್ತೆ, ತುಂಬಾನೇ ದೊಡ್ಡ ವಿಷಯ ಅಂತ ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಇರಿ ನಾನು ಕಾಫಿ ತಗೊಂಡ್ ಬರ್ತೀನಿ ಅಂತಿರುವಾಗ ಆಂಟಿ ನೀವು ಕೂತ್ಕೊಳ್ಳಿ ನಾನು ತಗೊಂಡ್ ಬರ್ತೀನಿ ಅಂತ ಮೀನಾ ಹೋಗ್ತಾಳೆ. ಈಗ ಸಬ್ ಟೈಟಲ್ ಎಲ್ಲ ಬೇರೆ ಮಾಡ್ತಿದೀವಿ ಅಂತಿರುವಾಗ ನೀವು ಡಬ್ ಕೂಡ ಮಾಡ್ತೀರಾ ಅಂತ ಇನ್ನೊಬ್ರು ಕೇಳ್ತಾರೆ. ಇಲ್ಲ ಕಸ್ತೂರಿ ಅವ್ರ ವಾಯ್ಸ್ಗೆ ಅಂತಾನೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ, ಅವ್ರ ವಾಯ್ಸ್ ತುಂಬಾನೇ ಯೂನಿಕ್ ಆಗಿದೆ ಅಂತಿರುವಾಗ ನೀವು ಸುಮ್ನಿರಿ ಕಾಶಿನಾಥ್ ಅಂತ ಕಸ್ತೂರಿ ಹೇಳ್ತಾರೆ. ಆಗ ಅಲ್ಲಿಗೆ ಶಾಂತಿ ಬರ್ತಾಳೆ. ಇವಳು ನನ್ನ ಫ್ರೆಂಡ್ ಶಾಂತಿ ಅಂತ ಪರಿಚಯ ಮಾಡಿಸ್ತಾರೆ ಕಸ್ತೂರಿ.
ಶಾಂತಿ ಇವರು ವುಮೆನ್ಸ್ ಮ್ಯಾಗಝೈನ್ ಇಂದ ಬಂದಿದ್ದಾರೆ. ಅವ್ರು ಹಾಗಂತಿರುವಾಗ ಓ ಹೌದಾ ಅಂತಾರೆ ಶಾಂತಿ. ನಮ್ ಮ್ಯಾಗಝೈನ್ ಇಂದ ಒಂದು ಅವಾರ್ಡ್ ಶೋ ಇಟ್ಕೊಂಡಿದೀವಿ. ಕಸ್ತೂರಿ ಮೇಡಮ್ ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಕತೆಗಳನ್ನ ಹೇಳ್ತಾ ಇರ್ತಾರೆ. ಇದು ಕೂಡ ಸೊಸೈಟಿಗೆ ಒಳ್ಳೇದಾಗುವಂಥದ್ದು. ಇದರಿಂದನೇ ನಮ್ಮ ಮ್ಯಾಗಝೈನ್ ಇಂದ ಇವ್ರಿಗೆ ಅವಾರ್ಡ್ ಕೊಡಬೇಕು ಅಂತ ನಿರ್ಧಾರ ಮಾಡಿದೀವಿ ಅಂತಾರೆ. ಆಗ ಶಾಂತಿ ಏನು ಅವಾರ್ಡಾ ಅಂತಾಳೆ. ಆಗ ಕಸ್ತೂರಿ ಅವರು ಏನು ಹೇಳ್ತಿದ್ದೀರಾ ನೀವು, ನಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಿ. ನೀವು ಬಂದಿರೋದು ಪತ್ರಿಕೆಯಲ್ಲಿ ನಮ್ಮ ಬಗ್ಗೆ ಬರೆಯೋಕ್ಕೆ ಅಂತ ಅಂದ್ಕೊಂಡ್ವಿ. ಈಗ ನೋಡಿದ್ರೆ ಅವಾರ್ಡ್ ಅಂತೆಲ್ಲ ಹೇಳ್ತಿದ್ದೀರಲ್ಲ ಅಂತಾರೆ. ಆಗ ಕಾಶಿನಾಥ್ ಅವರು ಕಸ್ತೂರಿ ಅವರೇ ಅವಾರ್ಡ್ ತಗೊಳ್ಳೋ ಅರ್ಹತೆ ನಿಮ್ಗಿದೆ ಅಂತಾರೆ. ಆಗ ಅಲ್ಲಿಗೆ ಮೀನಾ ಕಾಫಿ ತಗೊಂಡ್ ಬರ್ತಾಳೆ. ಮೀನಾ ಇವರು ಅಂತ ಕಸ್ತೂರಿ ಹೇಳ್ತಿರೋವಾಗ ಕೇಳಿಸ್ತು ಆಂಟಿ, ನಿಮ್ಗೆ ಶುಭಾಶಯಗಳು, ನಿಮ್ಮ ಶ್ರಮಕ್ಕೆ ಸಿಕ್ಕಿರೋ ಫಲ ಇದು ಅಂತಾಳೆ. ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಆಂಟಿ ಅಂತಾಳೆ. ನನ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ ಅಂತ ಕಸ್ತೂರಿ ಹೇಳ್ತಾರೆ. ಆಗ ಶಾಂತಿ ಒಳಗೊಳಗೆ ಹುಡ್ಕೋತಾಳೆ. ಏನಿದು ದೊಡ್ಡ ದೊಡ್ಡ ಸಾಧನೆ ಮಾಡಿದವ್ರಿಗಲ್ವಾ ಅವಾರ್ಡ್ ಕೊಡೋದು. ಈ ಕಸ್ತೂರಿ ಹಳ್ಳಿಗಳ ಲಜ್ಜಿಗೆ ಹೇಳ್ತಾರಲ್ಲ ಕತೆ, ಆ ರೀತಿ ಹೇಳ್ತಾಳೆ ಕತೆಗಳನ್ನ, ಅದಕ್ಕೆಲ್ಲ ಅವಾರ್ಡ್ ಕೊಡ್ತಾರ ಅಂತ ಕೇಳ್ತಾಳೆ. ಆಗ ಅಲ್ಲೊಬ್ರು ಹೇಳ್ತಾರೆ, ಮೇಡಮ್ ಈಗಿನ ಕಾಲದ ಮಕ್ಕಳು ನಾಳೆ ಹೇಗ್ ಬದಲಾಗ್ತಾರೋ ಅಂತಾನೆ ಹೇಳಕ್ಕಾಗಲ್ಲ. ಇಂಥ ಜನರೇಷನ್ ಇದು. ಅವ್ರಿಗೆಲ್ಲ ಒಳ್ಳೆ ಕತೆಗಳನ್ನ ಹೇಳಿ ಅವರು ಒಳ್ಳೆ ನಡವಳಿಕೆಗಳನ್ನ ಕಲಿಯೋ ಹಾಗೆ ಮಾಡ್ಬೇಕು. ಇದು ಕೂಡ ಒಂದು ಸೋಷಿಯಲ್ ಸರ್ವಿಸ್ ಅಲ್ವಾ. ಯಾರಿಗೆ ಸಮಾಜದ ಮೇಲೆ ಹೆಮ್ಮೆ ಅಕ್ರೆ ಎಲ್ಲ ಇರುತ್ತೋ ಅಂಥವ್ರನ್ನ ನಮ್ಮ ಪತ್ರಿಕೆನಲ್ಲಿ ಹೋಗ್ಲಿ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಅವ್ರು ಹಾಗಂತಿರೋವಾಗ ಮೀನಾ ಸರಿಯಾಗಿ ಹೇಳಿದ್ರಿ ಸರ್, ನಮ್ಮ ಕಸ್ತೂರಿ ಆಂಟಿ ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ. ಅವ್ರಿಗೆ ನೀವು ಅವಾರ್ಡ್ ಕೊಡ್ತಿರೋದೆಲ್ಲ ಕರೆಕ್ಟ್ ಆಗಿದೆ ಅಂತಾಳೆ. ನಿಮ್ಮ ಪತ್ರಿಕೆನಲ್ಲಿ ಸಾಧನೆ ಮಾಡಿರೋ ಹೆಣ್ಮಕ್ಳಿಗೆಲ್ಲ ಅವಾರ್ಡ್ ಕೊಡೋದು ನಾನು ನೋಡಿದ್ದೀನಿ. ಒಂದಿನ ನಾನು ಆ ಅವಾರ್ಡ್ನ ತಗೋಬೇಕು ಅಂತ ಆಸೆ ಇದೆ, ತಗೋತೀನಿ ಅಂತ ಮೀನಾ ಹೇಳ್ತಿರೋವಾಗ ಶಾಂತಿ ಏನೇ ಹಗಲು ಕನ್ಸು ಕಾಣ್ತಿದ್ಯೇನೆ, ಹಾಗೇನಾದ್ರೂ ಅವಾರ್ಡ್ ಕೊಡೋದಿದ್ರೆ ದೇವಸ್ಥಾನದ ಬಾಗ್ಲಲ್ಲಿ ಯಾವಾಗ್ಲೂ ಕೊಡ್ತಾ ಕುಳ್ತಿರ್ತಾರಲ್ಲ ಅವ್ರಿಗೆಲ್ರಿಗೂ ಕೊಡ್ಬೇಕಾಗುತ್ತೆ ಅಂತಾಳೆ. ಆಗ ಕಸ್ತೂರಿಯವರು ಏ ಶಾಂತಿ ಯಾಕೆ ಈ ತರ ಮಾತಾಡ್ತಿದೀಯಾ, ಬಿಸ್ನೆಸ್ ನಲ್ಲಿ ಮೀನಾ ಈಗ ತಾನೇ ಬೆಳೀತಿದ್ದಾಳೆ, ಅವಳು ಡೆಕೋರೇಷನ್ ಎಲ್ಲ ಮಾಡ್ತಾಳೆ, ಹೂ ಅಂಗಡಿ ಬೇರೆ ಇಟ್ಕೊಂಡಿದ್ದಾಳೆ, ಅವಳೊಂದಿನ ಸಾಧನೆ ಮಾಡಿ ದೊಡ್ಡ ವ್ಯಕ್ತಿ ಆಗೇ ಆಗ್ತಾಳೆ ಅಂತಾರೆ. ಖಂಡಿತ ಅವಳು ಒಂದಿನ ದೊಡ್ಡ ದೊಡ್ಡ ಅವಾರ್ಡ್ನೆಲ್ಲಾನು ತಗೋತಾಳೆ ಅಂತಾರೆ. ಆಗ ಅಲ್ಲೇ ಇದ್ದಂತ ವುಮೆನ್ಸ್ ಮ್ಯಾಗಝೈನ್ ಇಂದ ಬಂದಿರೋರು ನಾವು ಯಾವ ಕೆಲಸ ಮಾಡ್ತಿದೀವಿ ಅನ್ನೋದು ಮುಖ್ಯ ಅಲ್ಲ, ನೀವಾಗಿ ಮುಂದೆ ಬರ್ತೀವಲ್ಲ ಅದೇನೆ ದೊಡ್ಡ ಸಾಧನೆ. ಅವ್ರು ಹಾಗಂತಿರುವಾಗ ಇನ್ನೊಬ್ರು ಸಮಾಜದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರೆಲ್ಲ ಅವಾರ್ಡ್ ಪಡೆಯೋಕೆ ಹೆಸರು ಗಳಿಸೋಕೆ ಅರ್ಹತೆ ಹೊಂದಿರೋರೆ ಅಂತಾರೆ. ಆಗ ಕಸ್ತೂರಿ ಅವರು ಕೇಳ್ದ್ಯಾ ಶಾಂತಿ, ನೀನೇನೇ ಹೇಳು ಮೀನಾ ಒಂದಿನ ಒಳ್ಳೆ ಹೆಸರು ಒಳ್ಳೊಳ್ಳೆ ಮೆಡಲ್ಗಳನ್ನೆಲ್ಲ ಪಡ್ಕೋತಾಳೆ ಅಂತಾರೆ. ಆಗ ಶಾಂತಿ ಹೌದೌದು ಬಿಡು ಅಂತಾಳೆ. ವುಮೆನ್ಸ್ ಮ್ಯಾಗಝೈನ್ ಇಂದ ಬಂದಿರೋರು ನಾವಿನ್ ಬರ್ತೀವಿ ಮೇಡಮ್, ಅವಾರ್ಡ್ ಕೊಡೋ ಟೈಮು ಡೇಟು ಎಲ್ಲಾನು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಕಾಶಿನಾಥ್ ಅವರು ಕಸ್ತೂರಿ ಅವರೇ ನಾನು ಹೋಗಿ ಶೂಟಿಂಗ್ ಎಲ್ಲ ರೆಡಿ ಮಾಡ್ಕೋತೀನಿ ಅಂತ ಹೋಗ್ತಾರೆ. ಆಗ ಶಾಂತಿ ಹತ್ರ ಬಂದ್ಬಿಟ್ಟು ಏ ಕಸ್ತೂರಿ ಇವಳ ಬಗ್ಗೆ ಯಾಕೆ ಹೊಗಳುತ್ತಿದ್ಯಾ, ನನ್ನ ಬಗ್ಗೆ ಏನಾದರೂ ಮಾತಾಡ್ದ್ಯಾ ನೀನು. ಅವ್ರು ಹಾಗಂತಿರೋವಾಗ ನಿನ್ ಬಗ್ಗೆ ಏನ್ ಮಾತಾಡ್ಬೇಕು ಶಾಂತಿ ಅಂತಾರೆ ಕಸ್ತೂರಿ. ನನ್ಗೂ ಕೂಡ ಭರತನಾಟ್ಯ ಯೋಗ ಎಲ್ಲ ಬರಲ್ವಾ, ಹೇಳ್ಬೇಕು ಅಂದ್ರೆ ನಾನು ಕ್ಲಾಸ್ ಮಾಡ್ತಿರೋದ್ರಿಂದನೇ ನಿನ್ಗೂ ಕೂಡ ಏನಾದರೂ ಮಾಡಬೇಕು ಅಂತ ಅನ್ಸಿದ್ದು, ನನ್ನಿಂದನೇ ಕಣೆ ನಿನ್ಗಿಷ್ಟೆಲ್ಲ ಒಳ್ಳೇದಾಗ್ತಿರೋದು. ಆ ಕೃತಜ್ಞತೆನ ನೀನ್ ಮರಿಬೇಡ ಅಂತಾಳೆ ಶಾಂತಿ. ನಾನು ಅದನ್ನೆಲ್ಲ ಮರೆಯಲ್ಲ ಶಾಂತಿ, ನಾನೇನಕ್ಕೆ ಅವ್ರ ಜೊತೆ ಇದನ್ನೆಲ್ಲ ಹೇಳ್ಬೇಕು ಅಂತಾರೆ, ಯಾಕೆಂದ್ರೆ ನನಗೂ ಅವಾರ್ಡ್ ಕೊಡ್ತಾರಲ್ವೇನೆ ಅದಕ್ಕೆ ಅಂತಾಳೆ ಶಾಂತಿ. ಆಗ ಕಸ್ತೂರಿಯವರು ಓಹೋ ನೀನ್ ಆ ರೀತಿ ಹೇಳ್ತಿದ್ಯಾ ಅಂತಾರೆ. ಸರಿ ಆಂಟಿ ನಾನು ನೀನ್ ಬರ್ತೀನಿ ಅಂತ ಮೀನಾ ಹೇಳ್ತಿರೋವಾಗ ಸರಿನಮ್ಮ ನೀನ್ ಹೋಗ್ಬಾ ಅಂತಾರೆ ಕಸ್ತೂರಿ. ಆಗ ಶಾಂತಿ ಏಯ್ ಇದನ್ನೆಲ್ಲ ಮನೆಯಲ್ಲಿ ಎಲ್ರ ಜೊತೆನೂ ಹೇಳ್ಬೇಡ ಸರಿನಾ ಅಂತಾಳೆ. ಹ್ಞೂ ಅನ್ಕೊಂಡ್ ಮೀನಾ ಬರ್ತಿರೋವಾಗ ಎದುರಿಗೆ ವಿಶಾಲಮ್ಮ ಬರ್ತಾಳೆ. ಏನ್ ಮೀನಾ ಯಾವ ಕಡೆ ಹೋಗ್ತಿದ್ಯಾ, ನಾನ್ ಬಿಟ್ಕೊಟ್ಟಿರೋ ಹೊಸ ಹೂ ಅಂಗಡಿ ಹೇಗ್ ನಡೀತಿದೆ ಅಂತಾಳೆ. ನೀನ್ ಅದನ್ನ ತಿರುಗಿ ನೋಡ್ದೇನೆ ಬೈದಿಂದ ಓಡಿದ್ಯಲ್ಲ, ಆ ಹೂ ಅಂಗಡಿ ತುಂಬಾನೇ ಚೆನ್ನಾಗಿ ನಡೀತಿದೆ ಅಂತಾಳೆ ಮೀನಾ. ಛೇ ಅನ್ಕೊಂಡು ಒಳಗ್ ಬರ್ತಾಳೆ ವಿಶಾಲು. ಓ ಏನ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾ ಹಾಗಂತ ಕಸ್ತೂರಿ ಹೇಳ್ತಿರೋವಾಗ ನಿನ್ಗೆ ಗೊತ್ತು ಅಂತಾಳೆ ಶಾಂತಿ. ಅದಕ್ಕೇನೆ ತಾನೇ ವಿಶಾಲನ ಕರ್ಸಿರೋದು, ನನ್ಗೆ ಶೂಟಿಂಗ್ ಇದೆ ನಾನು ಹೋಗ್ತೀನಿ ನೀವು ಮಾತಾಡಿ ಅಂತಾರೆ. ಕಸ್ತೂರಿ ಅವರು ಎದ್ದೋಟೋಗ್ತಾರೆ. ಆಗ ಶಾಂತಿ ನೋಡ್ದ್ಯಾ ಇವಳಿಗೆ ಎಷ್ಟೊಂದು ಕೊಬ್ಬು ಬಂದಿದೆ ಅಂತ, ಇವಳು ನನಗೋಸ್ಕರ ಏನನ್ನೂ ಮಾಡ್ತಿಲ್ಲ, ನಮ್ಮ ಮನೆ ಪ್ರಾಬ್ಲಮ್ನ ನಾನೇ ಸರಿ ಮಾಡ್ಕೋಬೇಕು ಅಂತಾಳೆ ಶಾಂತಿ. ಆಗ ವಿಶಾಲು ಏನ್ ವಿಷಯ ಮಾಸ್ಟರ್ ಅಂತಾಳೆ. ಎಲ್ಲ ನನ್ನ ಮಗನ ಬಗ್ಗೆನೆ, ರೋಹಿಣಿನ ನನ್ನ ಮಗನ ಜೀವನದಿಂದ ಮೊದಲು ಓಡಿಸ್ಬೇಕು, ಅದಕ್ಕೆ ಅಂತ ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಅಂತಾಳೆ. ಏನು ದುಡ್ಡ ಅಂತಾಳೆ ವಿಶಾಲು. ಹೌದು ವಿಶಾಲು, ಅವಳಿಂದಾನೇ ನನ್ನ ಮಗ ಸ್ವಲ್ಪ ಸಾಲ ಮಾಡ್ಕೊಂಡು ಬಿಟ್ಟಿದ್ದಾನೆ, ಆ ಆರ್ಡ್ರು ಬೇರೆ ಬಂದ್ಬಿಡ್ತಲ್ಲ, ಆದ್ರೂ ಕಾರಣ ಹೇಳ್ಕೊಂಡು ಅವಳು ಶೋರೂಮ್ಗೆ ಅವಾಗವಾಗ ಬರ್ತಾನೆ ಇರ್ತಾಳೆ, ಅದಕ್ಕೆ ಅಂತ ಅವಳ ಕಂಡೆಯಿಂದ ಬದಿದಂತ ಸಾಲನ ಮೊದಲು ತೀರಿಸ್ಬಿಡ್ಬೇಕು, ಅದಕ್ಕೆ ಅಂತ ನನಗೆ ಸ್ವಲ್ಪ ಸಾಲ ಬೇಕು, ನೀನ್ ಸ್ವಲ್ಪ ನನಗೆ ದುಡ್ಡು ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಅಂತಾಳೆ. ಆಗಲ್ಲ ಮಾಸ್ಟರ್, ನಾನು ಡೆಕೋರೇಷನ್ಗೆ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ಬಿಟ್ಟಿದ್ದೀನಿ, ನೀವೇನು ಭಯ ಪಡ್ಬೇಡಿ, ಆ ಫೈನಾನ್ಷಿಯರ್ ಇದಾರಲ್ಲ ಅವ್ರ ಜೊತೆ ನಾನು ಮಾತಾಡ್ತೀನಿ ಅಂತಾರೆ ವಿಶಾಲು. ಈಗ ಶಾಂತಿ ಮನೋಜ ಒಬ್ರ ಹತ್ರ ದುಡ್ಡು ತಗೊಂಡಿದ್ದಾನಲ್ಲ ಅವ್ರ ಅಂತಾಳೆ. ಹೌದು ಮಾಸ್ಟರ್, ಮನೆ ಪತ್ರನ ಬ್ಯಾಂಕಿಂದ ತರಿಸಿದಿರಲ್ಲ ಅದನ್ನ ಅವ್ರ ಕೈಲಿ ಕೊಟ್ಬಿಡಿ, ಅದ್ರ ಮೇಲೆ ಇನ್ನೂ ಸ್ವಲ್ಪ ದುಡ್ಡು ತಗೊಳ್ಳಿ ಅಂತಾಳೆ. ಏನೇ ಆದ್ರೂ ನಿಮ್ಮ ಮನೆ ಪತ್ರ ಇನ್ನೂ ನಿಮ್ಮ ಕೈಲೇ ಇದೆಯಲ್ಲ ಅದನ್ನ ಅವ್ರ ಹತ್ರ ಕೊಟ್ಬಿಡಿ,
ಅದ್ರ ಮೇಲೆ ದುಡ್ಡು ತಗೋಬೋದಲ್ವಾ ಮಾಸ್ಟರ್ ಅಂತಾಳೆ. ಹೌದಲ್ವಾ ಅಂತ ಶಾಂತಿ ಹೇಳ್ತಿರುವಾಗ, ದುಡ್ಡನ್ನ ಅವರಿಂದ ಎಷ್ಟು ಬೇಕಾದ್ರೂ ಇಸ್ಕೋಬಹುದು ಮಾಸ್ಟರ್, ಆದ್ರೆ ಅವ್ರಿಗೆ ಪತ್ರ ಕೊಟ್ಬಿಟ್ರೇನೆ ಅಲ್ವಾ ಆಗೋದು ಅಂತಾಳೆ ವಿಶಾಲು. ಪತ್ರ ಕೊಡೋಕೇನೋ ತೊಂದರೆ ಇಲ್ಲ ವಿಶಾಲು, ಮನೆಯವರು ಅದಕ್ಕೆಲ್ಲ ಸೈನ್ ಮಾಡ್ಬೇಕಲ್ಲ. ನಮ್ಮಪ್ಪ ಕೊನೆ ಗಳಿಗೆನಲ್ಲಿ ಇಂಥದ್ದೊಂದು ಸಮಸ್ಯೆ ಆಗೋಗಿ ಮಾಡ್ಬಿಟ್ಟಿದ್ದಾರೆ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರೋದು ಅಂತ ಶಾಂತಿ ಹೇಳ್ತಾಳೆ. ಇದ್ರಲ್ಲಿ ಯೋಚನೆ ಮಾಡೋದು ಏನಿದೆ ಮಾಸ್ಟರ್, ಅವತ್ತೇ ಮನೋಜ್ ಅವ್ರು ಹೇಳಿದಾರಲ್ಲ ಅವ್ರ ಅಪ್ಪನ ಸೈನ ನಾನೇ ಮಾಡ್ತೀನಿ ಅಂತ. ಅವಳು ಹಾಗಂತಿರುವಾಗ ಆ ಥರ ಎಲ್ಲ ಮಾಡಿದ್ರೆ ತಪ್ಪಲ್ವಾ ವಿಶಾಲು ಅಂತಾಳೆ ಶಾಂತಿ. ಅದು ತಪ್ಪೇನೆ ಮಾಸ್ಟರ್, ಆದ್ರೆ ನಿಮ್ಗೆ ಹಣದ ಅವಶ್ಯಕತೆ ತುಂಬಾನೇ ಇದೆಯಲ್ಲ ಅಂತಾಳೆ. ಮನೋಜ್ ಹತ್ರನೇ ಸೈನ್ ಮಾಡಿಸ್ಕೊಟ್ಬಿಡಿ, ನಿಮಗೆ ಬೇಕಾಗಿರೋ ದುಡ್ಡನ್ನ ನಾನು ಕೊಡಿಸ್ತೀನಿ ಅಂತಾಳೆ ವಿಶಾಲು. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.